ಬಂಧುಗಳೇ, ಅಲ್ಲಿಗೆ ಬ್ರೇಕ್ ಬಿತ್ತದಕ್ಕೆ ಗಿರೇಕಿಗೆ. ಇಲ್ಲಕಂದ್ರೆ ಇನ್ನ ಜಿಗಿದಾಡಿ ಹೋಗೋವಿದ್ದೇನ. ಇನ್ನ ರಾಜ್ಯ ಸುತ್ತಿ ಎಲ್ಲ ಸಿದ್ದರಾಮಯ್ಯವ್ರು ಮಾಡ್ಯಾರ ಅಂತ ಹೇಳಿ ಒಂದೇ ಕಡೆ ನೀ ಆ ಹೋಟ್ ಒಂದು ಮಾಡಿದ ಅಂದ್ರೆ ಉಳ್ಕಿದವ್ರು ನಮ್ಮ ಹೋಟೇನು ಇಲ್ಲ ನೀ ದೇಶನಾಗ. ನಾವೆಲ್ಲ ಕೂಡಿ ಬಿಟ್ಟೇವು, ನೀನು ಹೋಟ ನೀನೇ ಹೊಡ್ಕೊತ ಕೂಡ್ರಿ ಸಿದ್ದರಾಮಯ್ಯ. ನಮ್ಮವ್ರೆಲ್ಲ ಒಂದು ಆಗ್ತೇವಪ್ಪ. ನೋಡ್ರಿ ಅಲ್ಲಿ ಇದ್ರಾಗ ಇದು ಯಾವುದದು ಸಿಂಧನೂರು ತಾಲೂಕು ಗೊನವಾರದಾಗ ಮಹರ್ಷಿ ವಾಲ್ಮೀಕಿ ಮ್ಯಾಗ ಒಂದು ಮಸೂತಿ ಕಟ್ಟ್ಯಾರ. ನಮ್ಮವ್ರ ಖರೆ ಗಂಡಸರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಹೋಗಿ ಕೆಡವಿ ಅದನ್ನು ಸ್ವಚ್ಛ ಮಾಡ್ಯಾರ. ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈಗ ಇದು ಭಾಳ ದೊಡ್ಡ ಪಿಡುಗಿದೆ. BJP ಮ್ಯಾಗ ಯಾವಾಗಲೂ ಒಂದು ಅಪವಾದ ಏನಪ್ಪ ಅಂದ್ರೆ, BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಹಾಪ್ಮ್ಯಾಡ್ ರಾಹುಲ್ ಗಾಂಧಿ ಅವನ ಮೆದುಳು ಇಲ್ಲೈತೋ ಹಿಂದೈತೋ ಗೊತ್ತಿಲ್ಲ. ಒಂದು ನಾನೇ ಲೋಕಸಭಾದಾಗ ಒಂದು ಸಂವಿಧಾನ ಬುಕ್ ಒಳಗೇನು ಪೇಜ್ ಅಟ್ಟೋದೋ ಗೊತ್ತಿಲ್ಲ. ಏನೇನು ಅಂಬೇಡ್ಕರ್ ಅವ್ರು ಬರ್ದಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಹೆಂಗಿರ್ತದೆ, ಬಟಾಟಿಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ, ಇವನು ತಲೆ ಐತೈತಿರೆ. ಜಿಲೇಬಿ ಫ್ಯಾಕ್ಟ್ರಿ ಎಲ್ಲರೂ ಮಾಡಿದಾರಲ್ರಿ ರಾಯಚೂರಿನಾಗ ಯಾವ್ದಾರು ದುರ್ಗವ ದ್ಯಾಮ ಒಂದು ಜಾತ್ರೆಗೆ ಅಲ್ಲಿ ಬೆಲ್ಲದ ಜಿಲೇಬಿ ಮಾಡ್ಕೊತ ಕೂತಿರ್ತಾರೆ ಹೆಣ್ಮಕ್ಳು. ಅಲ್ಲಿ ತಿಂತೀವಪ್ಪ. ಇವ ಫ್ಯಾಕ್ಟ್ರಿನೇ ತೆಗಿತಾಂತ. ಹೊಲದಾಗ ಮಡಿಯೊಳಗೆ ಹಿಂಗೆ ಊರ್ತಂತದೇನು ಜಿಲೇಬಿ, ಅದು ಹಿಂಗೆ ದೊಡ್ಡದ ಗಿಡ ಆಗಿ ಜಿಲೇಬಿ ಬೀಳ್ತದೆ. ಎಂಥ ಪುಣ್ಯಾತ್ಮ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ವಿರುದ್ಧ. BJP ಬಂದ್ರೆ ಸಂವಿಧಾನ ಚೇಂಜ್ ಆಗ್ತದೆ. ಇದು ಎಷ್ಟು ದಿವಸ ಸರಿ ಸುಳ್ಳು ಹೇಳೋದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ನಾನೇ ಮಂತ್ರಿ ಇದ್ದೆ. 6.5 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನಾದ್ರು ಬದಲಾವಣೆ ಮಾಡಿದ್ವೇನ್ರಿ ನಾವು? ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಮುಗಿಸಿ ಇವತ್ತು 11ನೇ ವರ್ಷ ಅದಾರ. ಸಂವಿಧಾನ ಎಲ್ಲರೂ ನಾವು ಬದಲಾವಣೆ ಮಾಡಿವೆ. ನಮ್ಮದೇ ಮೆಜಾರಿಟಿ ಇತ್ತಲ್ಲ, ಈ ಸಲ ಮೆಜಾರಿಟಿ ಕಡಿಮೆ ಇರ್ಬೋದು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಿಲ್ಲ. ಈ ದೇಶನಾಗ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದಿದೆ. ನಿಮಗೆಲ್ಲ ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ 370ನೇ ಕಾನೂನು ಇತ್ತು. ಯಾರು ಮಾಡಿದ್ದದು? ವಿಶೇಷ ಸ್ಥಾನಮಾನ ಯಾರು ಕೊಟ್ಟಿದ್ದು? BJP ನೆಹರು ಕೊಟ್ಟಿದ್ದಲ್ಲ. ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಆ ಕಾನೂನು ತಂದರು. ಏನೈತೆ ಆ ಕಾನೂನದಾಗ? ಏನೇನಿತ್ತು ಅಲ್ಲಿ? ಮೀಸಲಾತಿ ಇರಲಿಲ್ಲ. ಗ್ರಾಮ ಪಂಚಾಯತಿ ಹಿಡಿದು MLA MP ತನ ಯಾವ SC ST ಜನಾಂಗದವರು MLA MP ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ. ಇಲ್ಲಿಯ ಜನ ಅಲ್ಲಿ ಹೋಗಿ ಆಸ್ತಿ ತಗೋಲಕ್ಕೆ ಬರ್ತಿರ್ಲಿಲ್ಲ. ಅವರು ಕಾಶ್ಮೀರದವ್ರು ಇಲ್ಲಿ ಆಸ್ತಿ ತಗೋಬೋದು, ಅಲ್ಲಿ ಹೆಣ್ಣಾಗ್ಲಕ್ಕೆ ಬರ್ತಿದ್ದಿಲ್ಲ. ಇದು ಮಾಡಿದವ್ರು ಯಾರು? ಜವಾಹರ್ಲಾಲ್ ನೆಹರು ಅಲ್ಲ. ಅವತ್ತು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಒಪ್ಪಿದ್ದಿಲ್ಲ. ಆ ಶೇಖ್ ಅಬ್ದುಲ್ಲಾ, ಪಂಡಿತ್ ಜವಾಹರ್ಲಾಲ್ ನೆಹರು ಇಬ್ಬರು ಕೂಡಿ ಗಾಂಧಿ ಕಡೆಯಿಂದ ಪ್ರೆಷರ್ ಮಾಡಿಸಿ ಆರ್ಟಿಕಲ್ 370 ತಂದ್ರು. ಬಂಧುಗಳೇ, ಇವತ್ತೇನಾರೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರೆ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮೋದಿಯವರು ತೆಗೆದೇ ಹೋಗಿದ್ರೆ ಒಬ್ಬ SC ST MLA ಆಗ್ಲಿಕ್ಕೆ ಸಾಧ್ಯದಿಲ್ಲ. ಮೊನ್ನೆ ಜಮ್ಮು ಕಾಶ್ಮೀರದ ಚುನಾವಣೆ ಆದರೆ 5 ಮಂದಿ SC ST ಅವರು ಇವತ್ತು MLA ಆಗ್ಲಿಕ್ಕೆ ಸಾಧ್ಯ ಆಗಿದ್ದೆ ನರೇಂದ್ರ ಮೋದಿ ಅವರಿಂದ. ಇದು ನಾವು ತಿಳ್ಕೋಬೇಕು. ಸಂವಿಧಾನ ಎಲ್ಲಿ ಚೇಂಜ್ ಮಾಡಿದೀವಪ್ಪ? ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನೇನದ ಅದನ್ನೆಲ್ಲ ಚೇಂಜ್ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಾಗ ನಡೆದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದನೇ ಇಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದ್ರೆ ನಾವು ಅದನ್ನು ಕಿತ್ತಿ ಹೋಗಿದ್ವಿ ಅನ್ನೋಂಥ ಮಾತನ್ನು ಇವತ್ತು